ಚನ್ನಗಿರಿಯ ಲಾಕಪ್ ಡೆತ್ ಪ್ರಕರಣವನ್ನು ಸಿಐಡಿ ತನಿಖೆಗೆ ನೀಡಿ ಉಮಾಶಂಕರ್ ಎಸ್ಪಿ ಉಮಾಶಂಕರ್ ಆದೇಶವನ್ನು ಹೊರಡಿಸಿದ್ದಾರೆ. ಆ ಮೂಲಕ ದೊಡ್ಡ ಚರ್ಚೆಗೆ ಕಾರಣ ಆಗಿದ್ದು ಮತ್ತೆ ದೊಡ್ಡ ಗಲಾಟೆಗೆ ಕಾರಣ ಆಗಿದ್ದಂಥ ಪ್ರಕರಣ ಇದು. ಚನ್ನಗಿರಿ ಠಾಣೆಯಲ್ಲಿ ಲಾಕಪ್ ಡೆತ್ ಪ್ರಕರಣ, ಇದನ್ನು ಸಿಐಡಿ ತನಿಖೆಗೆ ವಹಿಸಲಾಗಿದೆ. ಆದಿಲ್ ಸಾವು ಪ್ರಕರಣ ಸಿಐಡಿಗೆ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಅವರು ಸಿಐಡಿಗೆ ಇದನ್ನು ವಹಿಸಲಾಗಿದೆ ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಸ್ಟೇಷನ್ಗೆ ಕಲ್ಲೆಸೆದ ಪ್ರಕರಣದಲ್ಲಿ ಸುಮಾರು 25 ಜನರ ಬಂಧನ ಆಗಿದೆ. ಆಲ್ರೆಡಿ 14 ದಿನ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಪ್ಪಿಸಲಾಗಿದೆ. ಈಗ ಫರ್ದರ್ ಇದರ ತನಿಖೆಗಾಗಿ ನಾವು ಸಿಐಡಿಗೆ ಇದನ್ನು ನೀಡಿದ್ದೀವಿ ಅಂಥೇಳಿ ದಾವಣಗೆರೆ ಎಸ್ ಪಿ ಉಮಾಶಂಕರ್ ಅವರು, ಉಮಾ ಪ್ರಶಾಂತ್ ಅವರ ಹೆಸರು, ದಾವಣಗೆರೆ ಎಸ್ ಪಿ ಉಮಾ ಪ್ರಶಾಂತ್ ಮಾಹಿತಿಯನ್ನು ನೀಡಿದ್ದಾರೆ. ಚನ್ನಗಿರಿ ಲಾಕಪ್ ಡೆತ್ ಕೇಸ್ ಚನ್ನಗಿರಿಗೆ ಭೇಟಿ ಕೊಟ್ಟಿದ್ದಾರೆ ಸಿಐಡಿ ಟೀಮ್. ಇದರ ನಡುವೆ ಚನ್ನಗಿರಿಗೆ ಸಿಐಡಿ ಟೀಮ್ ಭೇಟಿಯನ್ನು ಕೊಟ್ಟಿದ್ದಾರೆ. ದಾವಣಗೆರೆ ಎಸ್ ಪಿ ಉಮಾ ಪ್ರಶಾಂತ್ ಅವರು ಸಿಐಡಿ ತನಿಖೆಗೆ ಇದನ್ನು ವಹಿಸಿದ್ದಾಗಿ ಹೇಳಿದ ನಂತರ ಚನ್ನಗಿರಿಗೆ ಭೇಟಿ ಕೊಟ್ಟಿದ್ದಾರೆ ಎಸ್ಐಟಿ ತಂಡ, ಸಿಐಡಿ ಅಧಿಕಾರಿಗಳ ತಂಡ. ಆದಿಲ್ ಸಾವಿನ ತನಿಖೆ ಚುರುಕಾಗಿದೆ. ಚನ್ನಗಿರಿಯ ಲಾಕಪ್ ಡೆತ್ ಪ್ರಕರಣ ಇದು. ಚನ್ನಗಿರಿಗೆ ಸಿಐಡಿ ಟೀಮ್ ಈಗ ಭೇಟಿಯನ್ನು ಕೊಟ್ಟಿದೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ 25 ಜನರ ಬಂಧನ ಆಗಿದೆ. 25 ಜನರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ವಹಿಸಲಾಗಿದೆ. ಚನ್ನಗಿರಿ ಠಾಣೆಯಲ್ಲಿ ಲಾಕಪ್ ಡೆತ್ ಆದಿಲ್ ಸಾವು ಪ್ರಕರಣ, ಈ ಪ್ರಕರಣದಲ್ಲಿ 25 ಜನ, ಅದಾದ ನಂತರ ಆದಂಥ ಗಲಾಟೆ, ಸ್ಟೇಷನ್ಗೆ ಕಲ್ಲು ತೂರಾಟ ಮಾಡಿದ್ದು, ಪೊಲೀಸರ ವಾಹನವನ್ನು ನುಚ್ಚುನೂರು ಮಾಡಿದ್ದು, ಕಲ್ಲೆಸೆದಿದ್ದು, ಗಲಾಟೆ ಮಾಡಿದ್ದು, ಈ ಪ್ರಕರಣದಲ್ಲಿ 25 ಜನರ ಬಂಧನ ಆಗಿದೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ. ಸಿಐಡಿ ಇದರ ತನಿಖೆಯನ್ನು ಮಾಡುತ್ತಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟಿದೆ, ಚನ್ನಗಿರಿಗೆ ಭೇಟಿ ಕೊಟ್ಟಿದೆ ಸಿಐಡಿ ಟೀಮ್. ಈಗ ನೆಕ್ಸ್ಟ್ ಸಿಐಡಿ ತನಿಖೆಗೆ ಹೋಗ್ತದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರು ಬಂದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈಗೇನು ಇಲ್ಲಿವರೆಗೆ ಏನು ಮಾಡಿದ್ದೀವಿ ಅದು ನಮ್ಮ ಸ್ಥಳೀಯ ಪೊಲೀಸರಿಂದ ಇನ್ಕ್ವೆಸ್ಟು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರ ಪ್ರೆಸೆನ್ಸಲ್ಲಿ ಮಾಡಿಸಿದ್ದೀವಿ. ಈಗ ನೆಕ್ಸ್ಟ್ ಏನಿದೆ ಅವರು ಸಿಐಡಿ ಅವರು ಮುಂದಿನ ಪ್ರಕರಣವನ್ನು ವರ್ಗಾವಣೆ ಮಾಡ್ತೇವೆ. ಈಗಾಗಲೇ ಅದ್ರ ಸಂಬಂಧ ಕರೆಸ್ಪಾಂಡೆನ್ಸು ಕೂಡ ಮಾಡಿದ್ದೇವೆ, ಈಗ ಬಂದಿದ್ದಾರೆ, ಅದು ಕೂಡ ಇವತ್ತು ಪ್ರಕ್ರಿಯೆ ಆಗ್ತದೆ. ಅದು ಈಗ ನೆಕ್ಸ್ಟ್ ಸಿಐಡಿ ತನಿಖೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ವಿಠಲ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ವಿಠಲ್, ಬಹಳ ಪ್ರಮುಖವಾಗಿ ಸಿಐಡಿ ತನಿಖೆ ಆರಂಭ ಆಗಿದೆ. ಇವತ್ತು ಸ್ಥಳ ಅಂದರೆ ಚನ್ನಗಿರಿಗೆ ಬಂದಿದ್ದಾರೆ ಸಿಐಡಿ ಅಧಿಕಾರಿಗಳು. ಹೇಗಿದೆ ತನಿಖೆ? ಎಷ್ಟು ಜನ ಬಂಧನ ಆಗಿದೆ? ಇನ್ನೆಷ್ಟು ಜನರನ್ನ ಬಂಧನ ಮಾಡೋದಕ್ಕೆ ಬಲೆ ಬೀಸಿದ್ದಾರೆ? ಹೆಚ್ಚಿನ ವಿವರ ಏನಿದೆ ವಿಠಲ್? ಖಂಡಿತ ರಂಜಿತ್, ಏನಂತಂದ್ರೆ ಆದಿಲ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಲಾಕಪ್ ಡೆತ್ ಅನ್ನುವಂತ ಆರೋಪದಡಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಸಹ ಆಗತ್ತೆ. 11 ಜನ ಪೊಲೀಸ್ ಸಿಬ್ಬಂದಿಗೆ ಸಹ ಒಂದೇನೋ ಗಾಯಗಳಾಗತ್ತೆ. 8 ಸರ್ಕಾರಿ ವಾಹನಗಳು ಸಹ ಏನು ಜಖಂಗೊಂಡಿರ್ತವೆ. ಸೊ ಆ ಹಿನ್ನೆಲೆಯಲ್ಲಿ ಏನು ಈ ಘಟನೆಗೆ ಪ್ರಮುಖವಾಗಿ ಈ ಆದಿಲ್ ಕುಟುಂಬದ ಹೇಳಿಕೆಗಳಲ್ಲಿ ಏನು ವೈಪರೀತ್ಯ ಬಂದಿರ್ತದೆ. ಸೊ ಯಾವ್ದಂದ್ರೆ ಆದಿಲ್ ಹೆಂಡತಿ ಏನ್ ಹೇಳ್ತಾರೆ, ಒಂದು ಹೇಳಿಕೆಯನ್ನ, ಇಲ್ಲ ನಮ್ಮ ಪತಿ ಬಳಿ ಪ್ರತಿ ತಿಂಗಳು ಅವರು ಹಪ್ತ ವಸೂಲಿ ಮಾಡ್ತಿದ್ರು, ಈ ತಿಂಗಳು ಕೊಡದೇ ಇರೋ ಕಾರಣಕ್ಕೆ ಅವರನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಏನು ಹಲ್ಲೆ ಮಾಡಿ ಕೊಲೆ ಮಾಡಿದ್ರು ಅನ್ನೋ ಒಂದು ಹೇಳಿಕೆಯನ್ನ ಸಹ ನೀಡ್ತಾರೆ. ಅವ್ರ ತಂದೆಯವರು ಒಂದು ರೀತಿ ಬೇರೆ ರೀತಿಯಾದ ವೈಪರೀತ್ಯ ಹೇಳಿಕೆಯನ್ನು ನೀಡ್ತಾರೆ. ಸೊ ಈ ಎಲ್ಲ ಗೊಂದಲಗಳ ಮಧ್ಯ ಈ ಕೇಸಿನ ತನಿಖೆ ಒಂದು ಸರಾಗವಾಗಿ ಆಗಬೇಕು. ಒಂದು ಏನು ನೈಜ ಘಟನೆ ಏನು ಅಲ್ಲಾಗಿರುತ್ತ ನೈಜ ಘಟನೆ ಹೊರಗೆ ಬರಬೇಕು ಅನ್ನುವಂತ ಒಂದು ಉದ್ದೇಶದಿಂದ ದಾವಣಗೆರೆ ಜಿಲ್ಲಾ ಪೊಲೀಸ್ ಇಲಾಖೆ ಏನು ಸಿಐಡಿಗೆ ಈ ತನಿಖೆ ಏನು ಈ ಕೇಸ್ ತನಿಖೆ ಮಾಡೋಕೆ ಏನು ಒಂದು ವಹಿಸುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಈಗಾಗಲೇ ಆಗಮಿಸುವಂತದ್ದು. ಸೊ ಅದರ ಜೊತೆಗೆ ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಅಂದ್ರೆ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಮತ್ತೆ ಸರ್ಕಾರಿ ವಾಹನಗಳ ಜಖಂ ವಿಚಾರವಾಗಿ ಈಗಾಗಲೇ 353 and 307 ಕೇಸ್ ರಿಜಿಸ್ಟರ್ ಆಗಿರುವಂತದ್ದು. ಸೊ 6 ಪ್ರಕರಣಗಳು ದಾಖಲಾಗಿದ್ದು, ಅದರ 4 ಪ್ರಕರಣಗಳಲ್ಲಿ ಈಗಾಗಲೇ 25 ಜನರನ್ನ ಬಂಧನ ಮಾಡಿ ಏನವ್ರನ್ನ ಈಗ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಏನು 14 ದಿನಗಳ ಕಾಲ ಆ 25 ಜನ ಆರೋಪಿಗಳು ಏನು ಕಲ್ಲೆಸೆದಿರುವಂತ ಕಿಡಿಗೇಡಿಗಳು ನ್ಯಾಯಾಂಗ ಬಂಧನದಲ್ಲಿರ್ತಾರೆ.
ಸೊ ಇನ್ನು ಈಗಾಗಲೇ ಸಿಐಡಿ ತನಿಖೆ ಆರಂಭವಾಗಿರೋದ್ರಿಂದ ಆ ಘಟನೆಯ ಸತ್ಯಾಸತ್ಯತೆಗಳು ಇನ್ನೇನು ಕೆಲವು ದಿನದಲ್ಲಿ ಹೊರಬರುವಂತದ್ದು. ಸೊ ಇನ್ನೇನು 12 ದಿನಗಳಲ್ಲಿ ಮರಣೋತ್ತರ ವರದಿಯೂ ಸಹ ಬರುತ್ತೆ. ಹೀಗಾಗಿ ಏನು ಅದಿಲ್ ಸಾವಿನ ವಿಚಾರದಲ್ಲಿರುವಂತ ಅನೇಕ ಗೊಂದಲಗಳಿಗೆ ಆ ಸಂದರ್ಭದಲ್ಲಿ ಒಂದು ಹಂತದ ತೆರೆ ಬೀಳುವಂತ ಸಾಧ್ಯತೆ ಸಹ ಇರುವಂತದ್ದು ರಂಜಿತ್. ಅದಾದ ನಂತರ ಸಿಐಡಿ ತನಿಖೆಯಿಂದ ಸತ್ಯಾಸತ್ಯತೆ ಬಯಲಿಗೆ ಬರುತ್ತೆ. ಇಲ್ಲಿ ಯಾರದೊಂದು ತಪ್ಪಿದೆ, ಯಾರೊಂದು ಕೇಸ್ ಆದ್ರೆ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಿಲ್ ಸಾವಿಗೆ ಸಂಬಂಧಪಟ್ಟಂತೆ ಯಾರ ತಪ್ಪಿದೆ ಏನು ಅಂತ ಒಂದು ಕಡೆ ನೋಡೋದಾದ್ರೆ, ಇನ್ನೊಂದು ಕಡೆಗೆ ಏನು ಪೊಲೀಸ್ ಠಾಣೆ ಮೇಲೆ ಒಂದು ಕಲ್ಲು ತೂರಾಟ ನಡೆದಿರುವಂತ ಒಂದು ಸತ್ಯಾಸತ್ಯತೆ ಕೂಡ ಹೊರಗೆ ಬರುತ್ತೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಠಲ್.